ಸರ್ ಈಗ ನಾವು ನಿಮ್ಮ ಒಂದು ಇದಕ್ಕೆ 5ನೇ ಸೆಕ್ಷನ್ ಬಂದಿದ್ದೀವಿ. ಸರ್ ಇಲ್ಲಿ ತಿರಂಗಕ್ಕೆ ಕಲರ್ಸ್ ಇದಾವೆ. ಹೌದು ಸರ್. ಕೇಸರಿ, ಹಸಿರು, ಬಿಳಿ. ಈ ಬಿಳಿ ಮಧ್ಯದಲ್ಲಿ ನಮ್ಮ ದೇಶದ ಅಶೋಕ ಚಕ್ರ ಎಲ್ಲವೂ ಇದಾವಲ್ಲ. ಈ ಕಲರಿಂಗ್ ಎಲ್ಲಿ ಮಾಡ್ತಾ ಇದ್ದೀರಾ ಸರ್? ಈಗ ನೋಡ್ರಿ ಸರ್, ಇದು ನಮ್ದು ನೇಗಿ ಕೋರಾ ಬಟ್ಟೆ ಇದೆ. ಕೋರಾ ಬಟ್ಟೆ. ಕೋರಾ ಬಟ್ಟೆನ ನಾವ್ ಏನ್ ಮಾಡ್ತೀವಿ, ಅಹಮದಾಬಾದು, ಮಹಾರಾಷ್ಟ್ರ ಹಾಗೂ ತಮಿಳುನಾಡಿನಲ್ಲಿ ಇವನ್ನ ಕಲರ್ ಮಾಡಿಸ್ತೀವ್ರಿ ನಾವು. ನಮ್ಮ ಶೇಡ್ ಬೇಕಾದಂತ ಕಲರ್ ಮಾಡಿಸ್ಕೊಂಡು ಅಶೋಕ ಚಕ್ರವನ್ನು ಮಾತ್ರ ನಾವ್ ಇಲ್ಲಿ ಸ್ವತಃ ಪ್ರಿಂಟ್ ಮಾಡ್ತೀವಿ. ಅಶೋಕ ಚಕ್ರ ಮಾತ್ರ ನೀವು ಯಾಕಂದ್ರೆ ಇಲ್ಲಿ ನಮ್ದು ಬಣ್ಣದ ಡೈಯಿಂಗ್ ಇಲ್ರಿ, ಅದಕ್ಕ ಬಹಳ ಖರ್ಚು ವೆಚ್ಚ ಆಗತ್ತೆ. ಯಾಕಂದ್ರೆ ನಾವ್ ಈಗ ಹೊಸದಾಗಿ ಇದನ್ನ ಧ್ವಜ ಮಾಡಕತ್ತಿದ್ರಿಂದ ನಾವ್ ಇನ್ನೂ ಅಷ್ಟು ಪ್ರಬುದ್ಧರಾಗಿಲ್ಲ. ಮುಂದಿನ ದಿನದೊಳಗೆ ಅದನ್ನು ಇಲ್ಲಿ ಸ್ಥಾಪನೆ ಆಗ್ಲಿ ಅಂತೇಳಿ, ನಿಮ್ಮ ಇದರಿಂದ ಆಗ್ಲಿ ಅಂತ ಹೇಳಿ ನಮ್ಮ ಆಶೀಸ್. ಅಲ್ಲಲ್ಲ, ಈಗ 1974-75 ನಂತರ 2023 ನೀವು ನೇಯ್ದಂತ ಧ್ವಜನೇ ನಮ್ಮ ರಾಷ್ಟ್ರದಲ್ಲಿ ಕೆಂಪು ಕೋಟೆನಲ್ಲಿ ಧ್ವಜಾರೋಹಣೆ ಹಾರಾಡ್ತಾ ಇತ್ತು ಅಂತ ಹೇಳ್ತಿದ್ದೀರ. ಮತ್ತೆ ಈಗ ಮತ್ತೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಹೇಗೆ ಆಗತ್ತ ಸರ್? ಯಾಕಂದ್ರೆ ಇದು ಗರಗ ಅಂದ್ರ ರಾಷ್ಟ್ರ ಧ್ವಜವನ್ನು ತಯಾರು ಮಾಡುವಂತ ಮೂಲ ಜಾಗ ಇದು. ಇದೇ ರಾಷ್ಟ್ರ ಧ್ವಜ ಇನ್ನು ಮುಂದೆ ಕೆಂಪು ಕೋಟೆ ಮೇಲೆ ಹಾರ್ತೈತೆ ಅಂತೇಳಿ ನನ್ನ ಆಶಾಭಾವನೆ. 23 ಲಾಸ್ಟ್ ಆಗಿರೋದು, ಮತ್ತೆ 2 ವರ್ಷದಿಂದ ಹಾರಿಲ್ಲ ಅಂದ್ರೆ ನಾವು ತಯಾರು ಮಾಡಿಲ್ಲ. ನಮ್ಮ ಬಟ್ಟೆಯಿಂದ ಧ್ವಜವನ್ನು ತಯಾರು ಮಾಡಿಲ್ಲ. ಮುಂದಿನ ದಿನಮಾನದೊಳಗ ನಮ್ಮ ಭಾರತ ದೇಶದ ಅಲ್ಲಿ ಈ ಕೆಂಪು ಕೋಟೆ ಮೇಲೆ ಈ ಗರಗ ಧ್ವಜನ ಹಾರ್ಬೇಕಂತ ಹೇಳಿ ನನ್ನ ಆಶಾಭಾವನೆ. ನಿಲ್ಸಿದ ಉದ್ದೇಶ ಏನ್ ಸರ್ ಅದ? ಅಂದ್ರೆ ನಾವೀಗ ಬಟ್ಟೆ ಕೊಡೋದನ್ನ ಬಂದ್ ಮಾಡಿಬಿಟ್ಟಿದ್ವಿ. ಇತರ ಸಂಸ್ಥೆಗಳಿಗೆ ಈ ಕೋರಾ ಬಟ್ಟೆನ ಕೊಡೋದನ್ನ ನಾವು 2023 ಸ್ಥಗಿತಗೊಳಿಸಿಬಿಟ್ಟಿದ್ವಿ. ಯಾಕೆ? ಕಾರಣ ಅಂದ್ರ ನಮ್ಮ ಬಟ್ಟೆಯನ್ನ ಕೆಲವೊಂದಷ್ಟಕ್ಕೆ ಉಪಯೋಗಿಸ್ಕೊಂಡು ಬೇರೆ ಬಟ್ಟೆಯನ್ನ ಅದಕ್ಕ ಇನ್ವಾಲ್ವ್ ಮಾಡ್ತಿದ್ರ. ಅದು ನಮ್ಮ ಸಂಸ್ಥೆಗೆ ಈ ಉತ್ಪಾದನೆ ಕುಂಠಿತ ಆಯ್ತು. ಹೀಗಾಗಿ ನಾವು ನಮ್ಮ ಆಡಳಿತ ಮಂಡಳಿ ಏನ್ ಮಾಡ್ತು, ನಾವ ಯಾಕೆ ಧ್ವಜ ತಯಾರು ಮಾಡಬಾರ್ದು, ಧ್ವಜ ತಯಾರಿಸೋಣ ಅಂತೇಳಿ KVIC ಪರ್ಮಿಷನ್ ತಗೊಂಡು BIS ಲೈಸೆನ್ಸ್ ತಗೊಂಡು ಈಗ ಸ್ವತಃ ನಾವು ಧ್ವಜವನ್ನು ಇಲ್ಲಿ ತಯಾರು ಮಾಡ್ತಿದ್ದೇವೆ. 1ನೇ ಮೆಟ್ಲಕ್ ನಾವು ಕಾಲಿಟ್ಟಿವಿ, 6 ಮೆಟ್ಲ ಹತ್ತಬೇಕು ನಾವು. ಈಗ 1ನೇ ಮೆಟ್ಲ ಅಂತಿ ಪರ್ಫೆಕ್ಟ್ ಆಗಿ ಹತ್ತಿ ಅದನ್ನ ನಾವು ಜಯಿಸೇವಿ. ಈ ಮುಂದಿನ ಜನವರಿ 26 ಅಂದ್ರ 2 ಮೆಟ್ಟಲ ಹತ್ತುವ ಆಶಾಭಾವನೆ ಈ ಸಂಸ್ಥೆ ಹೊಂದೈತ್ರಿ. ಈಗ ಅಲ್ಲಿ ಕೆಂಪುಕೋಟೆಯಲ್ಲಿ ಅದು ಯಾರು ಹಾರ್ತೈತೆ ಅನ್ನೋದು ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಯಾಕಂದ್ರೆ ಈಗ ಸರ್ಕಾರ ಏನ್ ಮಾಡೈತಪ್ಪ ಅಂದ್ರೆ ಯಾವುದೇ ಬಟ್ಟೆ ಒಳಗೆ ಧ್ವಜವನ್ನು ತಯಾರು ಮಾಡಿರೋ ನಡಿತೈತೆ ಅಂತ ಹೇಳಿ ಅದನ್ನ ಒಂದು ಪರ್ಮಿಷನ್ ಕೊಟ್ಟು ಬಿಟ್ಟತಿ. ಮಿಲ್ ಬಟ್ಟೆನ ಇರಬಹುದು, ಯಾವುದೇ ಬಟ್ಟೆ ಒಳಗ ಧ್ವಜವನ್ನು ತಯಾರು ಮಾಡಬೇಕು ಅಂತ ಹೇಳಿ ಸರ್ಕಾರ ಇದನ್ನ ಮಾಡಿದ್ರ ಸಂಬಂಧ ಅಲ್ಲಿ ಯಾವ ಬಟ್ಟೆ ಧ್ವಜ ಹಾರ್ತೈತೋ ಅದು ನನಗ್ ಗೊತ್ತಿಲ್ಲ ಸರ್. ಆದ್ರೆ ಹಾರ್ಬೇಕಂದ್ರೆ ಅಲ್ಲಿ ಖಾದಿ ಬಟ್ಟೆನ ಕೈಯಿಂದ ನೂತ ಕೈಯಿಂದ ನೇದ ಧ್ವಜನ ಹಾರಬೇಕು ಅಂತ ಹೇಳಿ ನಮ್ಮ ಖಾದಿಯವರ ಒಂದು ಅಭಿಪ್ರಾಯ. ಅದು ಎಂದ ಸಹಕಾರಗೊಳ್ಳುತ್ತೇವೆ ನಾವು ಜಾತಕ ಪಕ್ಷಿ ಅಂತ ಕಾಯ್ಕೊಂತ ಕುಂತೀವಿ. ನಿಂತೋಯ್ತದು ಅದು ಎಷ್ಟು ವರ್ಷದಿಂದ ನಿಂತು ನನಗೆ ಪೂರ್ಣ ಮಾಹಿತಿ ಇಲ್ಲ ಸರ್. ಅಲ್ಲ, ಈಗ ರಾಷ್ಟ್ರದಲ್ಲಿ ಹಾರಾಡ್ತಾ ಇರೋ ಯಾವುದೇ ಧ್ವಜ ಖಾದಿಯಿಂದ ಬರ್ತಾ ಇದೆ ಇಲ್ವೋ? ಇಲ್ಲ ಸರ್, ಬರುದಿಲ್ಲ. ಖಾದಿಯಿಂದ ಮಾಡ್ತೀವಿ? ಖಾದಿಯಿಂದ ಮಾಡ್ಲತ್ತಾ ಇಲ್ಲ. ಯಾವುದೇ ಬಟ್ಟೆ ಒಳಗೆ ಧ್ವಜ ಮಾಡಿ ಹಾರಾಟ ಮಾಡ್ತಾರೆ. ಯಾವುದೇ ಬಟ್ಟೆ ಅಂದ್ರೆ ಈ ಮಿಲ್ ಮೇಡ್ ಬಟ್ಟೆ, ಅದನ್ನ ಪಾಲಿಸ್ಟರ್ ಬಟ್ಟೆ. ಈಗ ನಾವು ಜನವರಿ 26 ಆಗಸ್ಟ್ 15 ನೋಡ್ತೀವ್ರಿ, ರಸ್ತೆ ತುಂಬೆಲ್ಲ ಸಿಕ್ಕಾಪಟ್ಟೆ ಯಾವುದೇ ಬಟ್ಟೆ ಒಳಗೆ ಇದನ್ನ ಮಾಡಿ ಮಾರಾಟ ಮಾಡ್ತಾರ. ಇದು ಆಗಬಾರ್ದು. ಪ್ರತಿಯೊಬ್ಬ ನಾಗರಿಕ ಏನ ಈ ಒಂದು ಖಾದಿ ಬಟ್ಟೆ ಧ್ವಜಕ್ಕೆ ಮಾನ್ಯತೆ ಐತಿ, ನಾವ ಸ್ವತಃ ತಿಳಿದ ನಾವ ಖಾದಿ ಬಟ್ಟೆ ಧ್ವಜನ ಹಾರಿಸ್ಬೇಕಂತೇಳಿ ಈ ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೇನೆ. ಖಾದಿನಲ್ಲಿ ನಮ್ಮ ರಾಷ್ಟ್ರ ಧ್ವಜನ ತಯಾರಿಸ್ತಾ ಇದ್ದೀರಾ, ಇಲ್ಲೇ ಅಶೋಕ ಚಕ್ರನ ಪ್ರಿಂಟ್ ಹಾಕ್ತಾ ಇದ್ದೀರಾ. ಈ ಖಾದಿಗೆ ಅವಮಾನ ಮಾಡ್ತಾ ಇದ್ದಾರಾ ಅಥವಾ ನಮ್ಮ ರಾಜ್ಯದ ಧಾರವಾಡ ಜಿಲ್ಲೆ ಇರ್ತಕ್ಕಂಥ ಗರಗ ಅನ್ನೋ ಊರಿಗೆ ಅವಮಾನ ಮಾಡ್ತಾ ಇದಾರ ಸರ್? ಇದು ಏನಿಲ್ಲ ಸರ್, ಗರಗ ಗ್ರಾಮಕ್ಕೆ ಏನು ಅವಮಾನ ಅಲ್ಲ, ಈ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದಂಗ. ಯಾಕಂದ್ರೆ ಇದಕ್ಕೊಂದು ರೂಪರೇಷೆ ಇದೆ. ಸ್ವಲ್ಪ ಇದನ್ನ ಮುಟ್ಟಿ ನೋಡಿ ಸರ್, ಆಗ ಮೈಯಲ್ಲಿ ರೋಮಾಂಚನ ಅನಿಸ್ತದೆ. ಇಂಥ ಒಂದು ಪವಿತ್ರವಾದ ಧ್ವಜಕ್ಕ ನಾವು ಇವತ್ತ ಅವಮಾನ ಮಾಡಕತ್ತೀವಿ. ಯಾಕಂದ್ರ ಇದು ಕೈಯಿಂದ ನೇದ ಕೈಯಿಂದ ನೂತ ಒಂದು ಶ್ರದ್ಧಾ ಮನೋಭಾವದಿಂದ ಖಾದಿ ತಯಾರಾಗೈತೆ. ಇಂಥ ಖಾದಿ ಒಳಗ ರಾಷ್ಟ್ರ ಧ್ವಜ ತಯಾರಾಗೈತೆ ಅಂದ್ರ ಗಾಂಧೀಜಿ ಕಂಡಂತ ಕನಸ
ನನಸಾಗ್ತೈತಿ ಅಂತ ನನ್ನ ಅಭಿಪ್ರಾಯ. ಇಂಥದನ್ನ ಮಿಲ್ ಬಟ್ಟೆ ಒಳಗು ಯಾವುದೇ ಬಟ್ಟೆ ಒಳಗು ಪ್ರಿಂಟ್ ಹಾಕಿ ಮಾರಾಟ ಮಾಡಿದ್ರ ಸರ್ ಇದು ತೆರೆಮರೆಯಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದಂಗೆ ಸರ್. ಈಗ ಗರ್ ಗರ್ ತಿರಂಗ ಅಂತ ಹೇಳ್ಬಿಟ್ಟು ಒಂದು ಪ್ರಧಾನ ಮಂತ್ರಿಗಳು ಯೋಜನೆ ತಂದ್ರು. ಸೊ ಅವಾಗ್ಲೂ ನಿಮ್ಗೆ ಇದು ಅಭಿವೃದ್ಧಿ ಆಗ್ಲಿಲ್ವಾ? ಆಗ್ಲಿಲ್ಲ ಸರ್. ಯಾಕಂದ್ರ ಅವಾಗ ಏನಾಯ್ತು ಸರ್, ಎಲ್ಲ ಕಡೆ ಈ ಮಿಲ್ ಮೇಡ್ ಬಟ್ಟೆ ಧ್ವಜಗಳ ಮಾರಾಟ ಅದು. ಖಾದಿ ಅಂದ್ರೆ ಏನ್ ಸರ್, ಇದು ಕೈಯಿಂದ ನೂಲು, ಕೈಯಿಂದ ನೇದ, ಕೈಯಿಂದ ನೂತ ಬಟ್ಟೆ ಇರುವುದರಿಂದ ಇದು ಸ್ವಲ್ಪ ತುಟ್ಟಿನ ಖಾದಿ, ಕೇಳೋವ್ರಿಗೆ ತುಟ್ಟಿನ. ಆದ್ರೆ ಇದ್ರಾಗ ಒಂದು ಶ್ರಮದ ಐತಿ, ತ್ಯಾಗ ಐತಿ ಅನ್ನೋ ಮನೋಭಾವ ಈ ಖಾದಿ ಕೊಳ್ಳುವಂತ ನಾಗರಿಕ ವಿಚಾರ ಮಾಡಬೇಕು. ಇದು ಗ್ರಾಮ ಒಂದು ಹಳ್ಳಿಗಳಲ್ಲಿ ಉದ್ಯೋಗ ಕೊಡ್ತಂಗತ್ತ ಸಂಸ್ಥೆ ಖಾದಿ ಗ್ರಾಮೋದ್ಯೋಗ, ಎಲ್ಲರಿಗೂ ಉದ್ಯೋಗವನ್ನು ಒದಗಿಸ್ತೈತಿ ಇದು. ಅಂತ ಒಂದು ಸಂಸ್ಥೆಗಳ ಖಾದಿ ಸಂಸ್ಥೆಗಳದಾವಲ್ಲ, ನಾಗರಿಕ ತಿಳ್ಕೋಬೇಕು, ನಾನು ರಾಷ್ಟ್ರಧ್ವಜ ಖಾದಿದನ್ನ ಹಾರಿಸ್ತೇನೆ ಅಂತೇಳಿ ಆವ ಪ್ರತಿಜ್ಞೆ ಮಾಡ್ಬೇಕು. ಅಂದ್ರೆ ಇದ್ರದ ಏನು ಆಶೆ ಐತಲ್ಲ ಅದು ಈಡೇರ್ದಂಗ ಆಗತ್ತೆ ಸರ್. ಅದೇ ಈಗ ನೀವು ದೇಶದಲ್ಲೆಲ್ಲ ರೋಡ್ ಅಲ್ಲಿ ಮಾಟ ಮಾಡ್ತಾ ಇರ್ತಾರೆ. ಅದು ಇದು ಸಿಂಥೆಟಿಕ್ ಬಟ್ಟೆ ಒಳಗೆ ಸರ್, ಅದ ಮಾಡಬಾರ್ದು ನಾವು ಹೇಳ್ತೇವೆ. ಬಟ್ ಮಾಡೋರಿಗೆ ಹೇಳೋ ಬದ್ಲಿ ಅದನ್ನು ಉಪಯೋಗಿಸುತ್ತಿರುವ ನಾಗರಿಕರಿಗೆ ಗೊತ್ತಾಗಬೇಕು, ನಾ ಈ ಧ್ವಜವನ್ನ ಅಂದ್ರೆ ಈ ಸಿಂಥೆಟಿಕ್ ಧ್ವಜವನ್ನ ಹಾರಾಟ ಮಾಡಬಾರದು. ಯಾಕಂದ್ರೆ ಖಾದಿ ಬಟ್ಟೆ ಧ್ವಜವನ್ನ ನಾನು ಹಾರಾಟ ಮಾಡಿದ್ರ ದೇಶಕ್ಕೂ ಒಂದು ಉದ್ಯೋಗ ಒದಗಿಸಿಕೊಟ್ಟಂಗ, ಅಂದ್ರೆ ಈ ಮಹಿಳೆಯರು ಏನ್ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೊಂದು ಉದ್ಯೋಗ ಅವಕಾಶ ಕೊಟ್ಟಂಗ ಅಂತೇಳಿ ನಾಗರಿಕ ಪ್ರಜ್ಞಾವಂತ ನಾಗರಿಕ ತಿಳ್ಕೋಬೇಕು. ಇವತ್ತು ಕಾಸ್ಟ್ ನೋಡಬಾರ್ದು, ಅಂದ್ರೆ ಬೆಲೆ ನಿರೂಪಣೆ ಮಾಡಬಾರ್ದು, ಅದರ ಮಹತ್ವ ತಿಳ್ಕೋಬೇಕು. ಈಗ 150 ರೂಪಾಯಿ ಧ್ವಜ ಸಿಗ್ತೈತಿ ಅಂದ್ರೆ ಅದನ್ನ ಹಿಡ್ಕೊಂಡು ಹಾರಿಸಿದ್ರ ಅದು ಒಂದು ಇದು ಆಗೋದಿಲ್ಲ. ಅದೇ ನಾ ಖಾದಿ ಬಟ್ಟೆ ಒಳಗ ತಯಾರಾದಂತ ಧ್ವಜವನ್ನ ಹಾರಾಟ ಮಾಡಿರ ದೇಶಕ್ಕೆ ನಾನು ಒಂದು ಇದನ್ನ ಸಲ್ಲಿಸ್ತಂಗ, ನಮನ ಸಲ್ಲಿಸ್ತಂಗ ಅಂತ ಹೇಳಕ್. ಈ ಕೈಯಲ್ಲಿರೋ ಬಾವುಟ ಎಷ್ಟು ಕಾಸ್ಟ್ ಆಗುತ್ತೆ ನಿಮ್ಮಲ್ಲಿ? ಇದು 1050 ರೂಪಾಯಿ ಆಗತ್ತೆ ಸರ್ ಒಂದ್ರಿ. ನೀವು ಕೈಯಲ್ಲಿರೋದು ಅಂದ್ರೆ 2-3 ಅಳತೆಯ ಧ್ವಜ ಇದು ಸರ್. ಇವಾಗ ಇದ್ರ ಬೆಲೆ ಹೇಳಿ. ಇದ್ರದ ರೀ ಇದು 1050 ರೂಪಾಯಿ ಬೆಲೆ ರೀ ಇದ್ರದ್ದು. 1050 ರೂಪಾಯಿ ಆಗಸ್ಟ್ 15ನೇ ತಾರೀಕು ಯಾವಾಗ್ಲಾದ್ರೂ ರೀ. ಇಷ್ಟೊಂದು ಕಾಸು ಕೊಟ್ಟು ಜನ ತಗೊಳಕಾಗತ್ತ? ಆಗತ್ತ ಸರ್, ಆಗತ್ತ. ಯಾಕಂದ್ರೆ ಇದನ್ನ ನಾನು ಪ್ರತಿದಿನ ಯೂಸ್ ಮಾಡುದಿಲ್ಲಲ್ಲ. ಜನವರಿ 26, ಆಗಸ್ಟ್ 15 ಅಷ್ಟ ಇದನ್ನ ಹಾರಿಸ್ತೇನೆ. ವರ್ಷದಲ್ಲಿ 2 ಸಲ ನಾನು ಹಾರಿಸಬಹುದು ಇದನ್ನ ನಾ 1050 ರೂಪಾಯಿ ಕೊಂಡ್ಕೊಂಡು ತಗೊಳಕ್ಕೆ ಏನು ಅಭ್ಯಂತರ ಇಲ್ಲ. ಯಾಕಂದ್ರೆ ಇದು ದೇಶದ ಸಂಕೇತ ಸರ್. ಇದಕ್ಕೆ ನಾನು ಒಂದು ವರ್ಷದಲ್ಲಿ 1050 ರೂಪಾಯಿ ಖರ್ಚು ಮಾಡೋದಿಲ್ಲ ಅಂದ್ರ ಅದು ಒಂದು ಇದು ಸರ್, ನನಗೆ ಅದೇನು ಇದು ಅನ್ಸೋದಿಲ್ಲ, ಸಮಂಜಸ ಅಲ್ಲ. ಈಗ ನಾನು ಅವಾಗ್ಲೇ ಕೇಳಕ್ ಹೊರಟಿದ್ದ ಪ್ರಶ್ನೆ ಏನಂದ್ರೆ, ಈಗ ಸಾಮಾನ್ಯವಾಗಿ ನಾವೇ ಬೆಂಗಳೂರಿನಲ್ಲಿ ಖಾದಿ ಭಂಡಾರ ಅವು ಇವು ಬಹಳಷ್ಟು ಔಟ್ಲೆಟ್ಸ್ ಗಳಿದಾವೆ ಸರ್. ಎಲ್ಲಾ ಖಾದಿ ಬಟ್ಟೆಗಳಿಗೂ ಕಾಸ್ಟ್ಲಿ ಇದೆ. ಸೊ ಈಗ ಜನಗಳ ಮನೋಭಾವನೆ ಹೇಗೆ ಅಂದ್ರೆ, ಈಗ ನಾನು ಹಾಕೊಂಡಿರೋ ಶರ್ಟು ಇದು ಒಂದು 700-800 ಸಿಕ್ಕತ್ತೆ ಅಥವಾ 1000 ರೂಪಾಯಿಗೆ ಸಿಕ್ಕತ್ತೆ, ಸ್ಟಿಚಿಂಗ್ ಇರಲ್ಲ, ಏನಿರಲ್ಲ, ಎಲ್ಲ ರೆಡಿ ಇರುತ್ತೆ ಅಂತ ಹೇಳಿ ಈ ರೇಟ್ ಕೊಟ್ಟು ಬಂದು ತಗೊಳ್ತಾ ಇದಾರೆ. ಅದೇ ಖಾದಿ ಭಂಡಾರಕ್ಕೆ ಹೋದ್ರೆ ನಾನು ಇದೇ ತರದ್ದು ಪ್ಯೂರ್ ಕೈಮಗ್ಗದ್ದು ತಗೋಬೇಕು ಅಂದ್ರೆ 2-2,500 ರೂಪಾಯಿ ಲೆಕ್ಕಕ್ಕೆ ಬರುತ್ತಲ್ವಾ. ಅದಕ್ಕೆ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ, ಇದು ಹೇಗೆ ಏನು ಎತ್ತ ಅಂತ. ಯೋಚನೆ ಮಾಡುವ ಬದಲು ಸರ ಈಗ 2,000 ರೂಪಾಯಿ ಬಟ್ಟೆ ಖರೀದಿ ಮಾಡಿದ್ರಂತ ತಿಳ್ಕೊರಿ ಸರ್. ಅದ್ರಾಗ 160 ರೂಪಾಯಿ ವೇಜಿಸಿಗೆ ಹೋಗಿರ್ತೈತಿ, ನಿಮ್ಮಲ್ಲಿ ವೇಜಿಸಿಗೆ ಹೋಗಿರ್ತೈತಿ. ಈ ಖಾದಿ ಕೊಳ್ಳುವಂತ ನಾಗರಿಕ ಏನ್ ಮಾಡ್ಬೇಕು, ನಾನು ಇವತ್ತು ಖಾದಿ ಖರೀದಿ ಮಾಡಿ 60 ರೂಪಾಯಿ ಉದ್ಯೋಗಾವಕಾಶವನ್ನು ಖಾದಿ ಸಂಸ್ಥೆಗೆ ಕೊಟ್ಟಿದ್ದೇನೆ ಅಂತೇಳಿ ಒಂದು ಆತ್ಮತೃಪ್ತಿ ಮನೋಭಾವನೆ ಇಟ್ಕೋಬೇಕು. ಆ 60 ರೂಪಾಯಿದಿಂದ ಇಲ್ಲಿ ನಮ್ಮ ಎಷ್ಟು ಕೆಲಸಗಾರರಿಗೆ ಉಪಯೋಗ ಆಗ್ತೈತಿ. ಈ ಒಂದು ಟ್ರೆಂಡ್ ಅನ್ನೋದು ಮಾಡ್ಯಾರ ಸರ್, ಮೋದಿಜಿ ಅವರು ಒಂದು ಟ್ರೆಂಡ್ ಅಂತ ಮಾಡ್ಯಾರ. ಹಾಗೆ ಜೀವನದಲ್ಲಿ ಖಾದಿ ಅನ್ನೋದು ಒಂದು ಟ್ರೆಂಡ್ ಅನ್ನಾಗಿ ನಾ ಅಳವಡಿಸ್ಕೋಬೇಕು. ಇವಾಗ ರೆನಾಲ್ಡ್ಸ್ ಪೆನ್ನ ಯೂಸ್ ಮಾಡ್ತೀನಿ, ಬಾಟಾ ಚಪ್ಪಲ್ ಹಾಕ್ತೀನಿ, ಲೆನಿನ್ ಶರ್ಟ್ ಹಾಕ್ತೀನಿ, ರಾಮರಾಜ್ ಬಣ್ಯನ ತೊಡ್ತೇನಿ. ಇದರಲ್ಲಿ ಒಂದು ಟ್ರೆಂಡ್. ನೀನು ಖರ್ಚೀಪ್ ಅಂತ ಹೇಳಿ ಖಾದಿ ಯಾಕೆ ಟ್ರೆಂಡ್ ಮಾಡ್ಕೋಬಾರ್ದು? ಒಬ್ಬ ಸಾಮಾನ್ಯ ನಾಗರಿಕನಿಗೆ ನಾ ಕೇಳುವಂತ ಪ್ರಶ್ನೆ. ಸರ್, ನಮ್ಮ ರಾಷ್ಟ್ರ ಧ್ವಜ ರೆಡ್ ಫೋರ್ಟ್ ಅಲ್ಲಿ
ಹಾರಿಸ್ತಾರಲ್ಲ ಅದು ಏನ್ ಸೈಜ್ ಇರುತ್ತೆ, ಇದು ಏನ್ ಸೈಜ್ ಇರುತ್ತೆ, ಮತ್ತೆ ಈಗ ನೀವು ಸ್ಕೂಲು ಕಾಲೇಜ್ಗಳಿಗೆ ಅಥವಾ ಇಲ್ಲಿ ಸರ್ಕಾರಿ ಆಫೀಸ್ಗಳಿಗೆ ಕಳಿಸ್ತಕ್ಕಂಥ ಧ್ವಜಗಳು ಯಾವ್ಯಾವ ರೀತಿ ಸೈಜ್ಗಳು ಇರ್ತಾವ ಸರ್? ನೋಡಿ ಸರ್, ಕೇಂದ್ರ ಸ್ಥಳಗಳಿಗೆ ಅಂದ್ರೆ ಈಗ ಪ್ರೈಮರಿ ಸ್ಕೂಲು, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇನ್ನಿತರ ವಿವಿಧ ಸೊಸೈಟಿಗಳು ಅವೆಲ್ಲ 2-3 ಸೈಜಿನ ಧ್ವಜಗಳನ್ನು ಹಾರಿಸ್ತಾವ. ಅಂದ್ರೆ 2 ಅಡಿ 3 ಅಡಿ ಅಳತೆಯ ಧ್ವಜಗಳನ್ನು ಹಾರಿಸ್ತಾವ. ಅಂದ್ರ ಅದು ಅವರು ನೆಟ್ಟಂತ ಕಂಬದ ಆಧಾರದ ಮೇಲೇನು ಧ್ವಜ ಇರುತ್ತೆ. ಇದು 20 ಫೂಟಿನವರೆಗೂ ಈ ಧ್ವಜನ ನಾವು ಹಾರಿಸಬಹುದು. ಇದಕ್ಕಿಂತ 25 ಫೂಟಿನಕ್ಕಿಂತ ಮೇಲಿತ್ತಂದ್ರ 3x4 ಧ್ವಜವನ್ನ, 35 ಫೂಟಿನಕ್ಕಿಂತ ಅಬೋವ್ ಇತ್ತಂದ್ರ 4-6 ಸೈಜಿನ ಧ್ವಜವನ್ನ ಹಾರಾಟ ಮಾಡಕ ಅದಕ್ಕೊಂದು ಅಳತೆ ಇದೆ. ಅಳತೆ ಇದೆ. ಹೀಗಾಗಿ ಅಳತೆಯ ಪ್ರಕಾರ, ಕಂಬದ ಅಳತೆಯ ಪ್ರಕಾರ ನಾವು ಧ್ವಜವನ್ನ ಹಾರಿಸಬೇಕು. ಅಂದ್ರೆ ಈಗ ಏನಾಗುತ್ತೆ, ಸಾಮಾನ್ಯವಾಗಿ ಒಬ್ಬ ನಾಗರಿಕರು ಈಗ ಏರಿಯಾ ಅಸೋಸಿಯೇಷನ್ಸ್ ಇರ್ತದೆ, ಈಗ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳು ಇರ್ತವೆ, ಅಲ್ಲೇ ಅಸೋಸಿಯೇಷನ್ಸ್ ಇರ್ತವೆ. ಇಷ್ಟೇ ಹೈಟ್ಗೆ ಇಷ್ಟೇ ಧ್ವಜನ ಹಾರಿಸ್ಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸರ್. ಅವ್ರು ಏನ್ ಮಾಡ್ತಾರೆ, ರೆಗ್ಯುಲರ್ ಆಗಿ ಇದನ್ನ ತರ್ತಾರೆ, ದೊಡ್ಡ ಕಂಬ ಇರುತ್ತೆ, ಅದಕ್ಕೆ ಇದನ್ನ ಹೋಸ್ಟ್ ಮಾಡಕ್ಕೆ ಈ ಫ್ಲಾಗ್ ನ ಯೂಸ್ ಮಾಡ್ಬಿಡ್ತಾರೆ. ಅವರು ಮಾಡ್ಬಾರ್ದು ಸರ್, ಮಾಡಬಾರ್ದು. ಅವ್ರು ತಮ್ಮ ಲೆವೆಲ್ಗೆ ಅಂದ್ರೆ ತಮ್ಮ ಪೂರಿನ ಲೆವೆಲ್ಗೆ ಅವ್ರು ಧ್ವಜ ಹಾರಿಸಿರ್ತಾರೆ. ಬಟ್ ನೋಡೋವನಿಗೆ ಅದ ಅಮಂಗಳಾಗಿ ಕಾಣುತ್ತ. ಈಗ ನಮಗ ಒಬ್ಬ ಮನುಷ್ಯನಿಗೆ ಶರ್ಟ್ ಇಷ್ಟ ಲೆಂತ್ ಇದ್ರೆ ಅದೊಂದು ಸೂಟೇಬಲ್, ಅದನ್ನ ನಾನು 10 ಇಂಚ್ ಕಡಿಮೆ ಮಾಡಿ ಹಾಕೊಂಡ್ರೆ ಅದು ಸೂಟೇಬಲ್ ಆಗತ್ತ, ಹಾಗ ಅನಿಸ್ತದ. ಹೀಗಾಗಿ ಈ ಸ್ತಂಭದ ಅಳತೆಯ ಅನುಗುಣವಾಗಿ ನಾವು ಧ್ವಜವನ್ನ ಹಾರಾಟ ಮಾಡಿ. ಅಂದ್ರೆ ಈಗ ನೀವು ರಾಷ್ಟ್ರ ಧ್ವಜ ಕೆಂಪು ಕೋಟೆಲ್ ಹಾರಿಸ್ತಾರಲ್ಲ ಸರ್, ಅದು ಏನ್ ಸೈಜ್ ಸರ್? ಅದು 14-21 ಸೈಜ್ ಅಳತೆ ಇರುತ್ತೆ. ಅಂದ್ರೆ 14 ಅಡಿ ಹೈಟ್, 21 ಅಡಿ ಅಗಲ. ಉದ್ದ ಅಥವಾ ಅಗಲ? ಉದ್ದ ಸರ್, ಅಗಲ ಅಲ್ಲ. ಉದ್ದ ಅಂದ್ರೆ ಹೈಟ್ ಆಗುತ್ತೆ ಸರ್, ಹಿಂಗ್ ಬರ್ತದೆ ಉದ್ದ ಅಂದ್ರೆ. ಇದು ಆಯತಾಕಾರದೊಳಗೆ ಇರುತ್ತೆ ರೀ. ಯಾವ್ದು ಜಾಸ್ತಿ ಇರ್ತೈತೆ ಅದನ್ನ ನಾವು ಉದ್ದ ಅಂತ. ಈ ಗರಗ ಅನ್ನೋ ಊರಿನಲ್ಲಿ ನೀವು ತಯಾರು ಮಾಡ್ತಿರೋ ತಿರಂಗ ಧ್ವಜಕ್ಕೆ ಅವಮಾನ ಆಗ್ತಿದೆ ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಿದ್ಯಾ? ಇಲ್ಲ ಸರ್, 1974ರಿಂದ ನಾವು ರಾಷ್ಟ್ರ ಧ್ವಜದ ಬಟ್ಟೆನ ತಯಾರು ಮಾಡ್ಕೊಂತ ಬಂದು ದೇಶದೊಳಗ ನಮ್ಮ ಹೆಸರು ಪ್ರಚಲಿತ ಐತಿ. ಆಯ್ತು. ಇತ್ತಿತ್ತಲಾಗಿ 2023ರಿಂದ ನಾವು ಸ್ವತಃ ರಾಷ್ಟ್ರ ಧ್ವಜನ ಇಲ್ಲಿ ನಿರ್ಮಾಣ ಮಾಡಕತ್ತೇವಂದ್ರ ನಮಗ ಅವಮಾನ ಅನ್ನೋ ಪ್ರಶ್ನೆ ಇಲ್ಲ ಸರ್, ಹೆಮ್ಮೆ ಅನಿಸ್ತೈತಿ. ಯಾಕಂದ್ರ ಪ್ರತಿಯೊಬ್ಬ ನಾಗರಿಕಗೆ ಗೊತ್ತಾಗಬೇಕು, ಕರ್ನಾಟಕದಲ್ಲಿ ಮೂಲವಾಗಿ ಎಲ್ಲಿ ರಾಷ್ಟ್ರ ಧ್ವಜ ತಯಾರಾಗ್ತಿತ್ತು ಅಂದ್ರ ಗರಗ ಅಂತೇಳಿ ಅವನ ಮನಸ್ಸಿನೊಳಗೆ ಬರ್ಬೇಕು ಸರ್. ನಾನು ಯಾತಕ್ಕೆ ಅವಮಾನ ಅಂತ ಕೇಳಿದೆ ಅಂದ್ರೆ, ಈಗ 23 ನಂತರ ನಿಮ್ಮನ್ನ ಕೈ ಬಿಟ್ಟು ಬೇರೆ ಬೇರೆ ಬಟ್ಟೆಗಳನ್ನ ಉಪಯೋಗಿಸಿ ಅಲ್ಲಿ ರಾಷ್ಟ್ರಧ್ವಜ ಹಾರಿಸ್ತಾ ಇದಾರಲ್ವಾ ಎಲ್ಲಾ ಕಡೆ, ಅದ್ರ ಬಗ್ಗೆ ನಾನು ಕೇಳ್ತೇನೆ. ಅದು ನೋಡಿ ಸರ್, ಈ ರಾಷ್ಟ್ರ ಧ್ವಜಕ್ಕನ ಅವಮಾನ ಮಾಡಿದಾಗ ಅದು. ಯಾಕಂದ್ರ ನಮ್ಮ ಗರ್ಗದ ಹೆಮ್ಮೆ ಅಂತ ಹೇಳಿ ಈ ರಾಷ್ಟ್ರ ಧ್ವಜದಿಂದ ನಮ್ಮ ಗರ್ಗದ ಹೆಮ್ಮೆ. ಯಾಕಂದ್ರೆ ಇದು ಧಾರವಾಡ ಜಿಲ್ಲೆ ಒಳಗೆ ಗರಗ ಗ್ರಾಮ ಅಂದ್ರ ಒಂದು ಗಂಡ ಮೆಟ್ಟಿನ ನಾಡಿದ್ದಂಗಿದೆ. ಅಂತ ಒಂದು ಗ್ರಾಮ, ಚಿಕ್ಕ ಗ್ರಾಮದೊಳಗೆ ಇಂತ ಒಂದು ದೊಡ್ಡ ಕೆಲಸ ನಡೀತೈತಪ್ಪ ಅಂದ್ರ ಅದು ನಮ್ಮ ಹಿಂದಿನ ಏನ ಮಹನೀಯರ ಸ್ವಾತಂತ್ರ್ಯ ಸೇನಾನಿಗಳಿದ್ರಲ್ಲ, ಅವರದ ತ್ಯಾಗದ ಪ್ರತೀಕವಾಗಿ ಇದು ನಮಗೆ ರಾಷ್ಟ್ರ ಧ್ವಜ ನಿರ್ಮಾಣ ಮಾಡುವಂತ ಒಂದು ಅವಕಾಶ ಸಿಕ್ಕೈತೆ ಅಂತೇಳಿ ನಾ ಹೆಮ್ಮೆ ಪಡ್ತೀವಿ ಸರ್. ಈಗ ನಾವು ಪ್ರಥಮವಾಗಿ ಈ ಬಿಳಿ ಬಟ್ಟೆನ ನಾವು ಸ್ಕ್ರೀನ್ ಪ್ರಿಂಟಿಗೆ ಹಾಕ್ತಿವ್ರಿ. ನಿಯಮಬದ್ಧವಾಗಿ ಅಳತೆ ಪ್ರಕಾರವಾಗಿ ನಾವು ಈ ಬಿಳಿ ಬಟ್ಟೆನ ಹಾಕೊಂಡು ನಾವು ಈ ಡಬಲ್ ಇರ್ತರಿ ಇದು. ಯಾಕಂದ್ರ ಎರಡು ಕಡೆನೂ ಬರ್ಬೇಕಿದು. ಎರಡು ಕಡೆ ಸಮಾನಾಂತರವಾದ ಪ್ರಿಂಟ್ ಇರ್ಬೇಕಿದು. ಈಗ ಇದನ್ನ ನಾವು ಅಳವಡಿಸ್ಕೊಂತೀವ್ರಿ. ಅಳವಡಿಸ್ಕೊಂಡು ಇದ್ರ ಮೇಲೆ ವಾಟರ್ ಬೇಸ್ ನ್ಯಾವಿ ಬ್ಲೂ ಬಣ್ಣವನ್ನ, ಕಪ್ಪು ನೀರಳೆ ಬಣ್ಣವನ್ನ ಹಾಕೊಂಡು ನಾವು ಇದನ್ನ ಪ್ರಿಂಟ್ ತೆಗಿತೀವ್ರಿ. ತೆಗಿರಿ, ಸ್ಟಾಪ್. ಈಗ ಎರಡು ಕಡೆ ಹಚ್ಚಾಗ್ತಿದೆ ಸರ್. ಈಗ ಫಸ್ಟ್ ಪ್ರಥಮವಾಗಿ ಒಂದ್ ಮಾಡ್ಕೊಂಡ್ವಿ, ತದನಂತರ ಇದನ್ನ ಮಾಡ್ಕೊಂಡ್ವಿ. ಈಗ ಜಗಮಗಿಸುವ ನಮ್ಮ ದೇಶದ ಸಂಕೇತ ಅಶೋಕ ಚಕ್ರ ಪ್ರಿಂಟ್ ಆಯ್ತು. ಇದು ಸೈಜ್ ಯಾವ ತರ ಸರ್? ಇದಕ್ಕೊಂದು BIS ಮಾಪನ ಇರುತ್ತೆ ಸರ್. ಆ ಒಂದು ಮಾಪನದ ಮೇಲೆ ಇದನ್ನ ನಾವು ಹಚ್ ಹಾಕೊಂತೀವ್ರಿ. ಸರ್, ಈಗ ಒಂದು ಪ್ರಶ್ನೆ ಕೇಳೋದು ಮರ್ತುಬಿಟ್ಟೆ ನಾನು ನಿಮ್ಮನ್ನ. ಈಗ ನಮ್ಮ ರಾಷ್ಟ್ರ ಧ್ವಜ ಏನಾಗತ್ತೆ, ಈ ನಮ್ಮ ದೇಶದ ಸೈನಿಕರು ಹುತಾತ್ಮರಾದಾಗ ಅಥವಾ ಅಲ್ಲಿ ಫ್ಲಾಗ್ ಹೋಸ್ಟಿಂಗ್ ಮಾಡಿದಾಗ
ಎಲ್ಲ ಕಡೆ ಧ್ವಜಗಳನ್ನ ಕೊಡ್ತಾರೆ. ಹುತಾತ್ಮರಾದಾಗ ಅವರು ದೇಹದ ಮೇಲೆ ಅಂತ್ಯಕ್ರಿಯೆ ಮಾಡ್ಬೇಕಾದ್ರೂ ಅದನ್ನ ಮುಚ್ಚಿರ್ತಾರೆ, ಆಮೇಲೆ ತೆಗೆದು ಮಡಚಿ ಅವ್ರ ಮನೆಯವ್ರಿಗೆ ಕೊಡ್ತಾರೆ. ಸೊ ಅದು ಸಪ್ಲೈ ನೀವೇ ಮಾಡ್ತಿದ್ರಿ ಹೇಗೆ? ಮೊದಲು ನಾವು ಮಾಡ್ತಿದ್ವಿ. ಮೊದಲು ತಾವೇ ಮಾಡ್ತಾ ಅಂದ್ರೆ ಅದಕ್ಕ ಈಗ ಹುತಾತ್ಮರಾದಾಗ 4-6 ಸೈಜಿನ ಧ್ವಜ ಬೇಕ. ಆ ಒಬ್ಬ ಸೈನಿಕ ಹುತಾತ್ಮ ಅಂದ್ರ ಅವನ ಶರೀರದ ಮೇಲೆ ನಮ್ಮ ರಾಷ್ಟ್ರದ ಸಂಕೇತವಾದ ವೀರ ಯೋಧನಿಗೆ ಅದನ್ನ ಮೇಲೆ ಹೊದಿಸ್ತಾರೆ. ಹೊದಿಸಿದ ಮೇಲೆ ಅವನ ಅಂತ್ಯಕ್ರಿಯೆ ಪೂರ್ವದಲ್ಲಿ ಅದನ್ನ ಒಂದು ವಿಧಿವಿಧಾನದೊಳಗೆ ಮಡಿಚಿ ಅವರ ಮನೆಯವರಿಗೆ ಅದನ್ನ ಹಸ್ತಾಂತರ ಮಾಡ್ತಾರೆ. ಹೌದು ಸರ್. ಅವ್ರು ಅದನ್ನ ಪ್ರತಿ ವರ್ಷ ಏರಿಸ್ತಾರ ಅವರು ಮನೆಯವರು. ಸರ್, ಇನ್ನೊಂದು ವಿಷಯ ಏನಂದ್ರ ನಾವ್ ಎಲ್ಲೇ ಏನೇನ ನೋಡ್ಬೋದು, ಏನೇನೋ ವೀಕ್ಷಣೆ ಮಾಡಬಹುದು, ಏನೇನೋ ಮಾಡಬಹುದು. ಆದ್ರೆ ದೇಶದಲ್ಲೇ ಒಂದೇ ಸೂರಿನಡಿ ಎಲ್ಲ ಕೆಲಸವನ್ನು ವೀಕ್ಷಣೆ ಮಾಡಿ ಧ್ವಜ ತಯಾರಿಕೆಯನ್ನು ವೀಕ್ಷಣೆ ಮಾಡುವಂತ ದೇಶದಲ್ಲಿ ನೋಡಕ್ ಸಿಗೋದು ಅಂದ್ರೆ ಏಕೈಕ ಸಂಸ್ಥೆ ಅಂದ್ರ ನಮ್ಮ ಗರಗ ಸಂಸ್ಥೆ ಮಾತ್ರ. ದೇಶದಲ್ಲೇ ಎಲ್ಲ ಕೆಲಸವನ್ನು ಒಂದೇ ಸೂರಿನಡಿ ಮಾಡ್ತೇವೆ ನಾವು. ನೂಲು ತಯಾರು ಮಾಡ್ಕೊಂತೀವಿ, ಬಟ್ಟೆ ತಯಾರು ಮಾಡ್ಕೊಂತೀವಿ, ಅಶೋಕ್ ಚಕ್ರ ಪ್ರಿಂಟ್ ಮಾಡ್ತೇವಿ, ಧ್ವಜವನ್ನು ಹೊಲಿತೇವಿ, ಹಾಗೂ ಮಾರಾಟವನ್ನು ನಾವು ಮಾಡ್ತೇವಿ. ಇದು ದೇಶದೊಳಗೆ ನೋಡಾಕ ಸಿಗುವಂತ ಸ್ಥಳ ಅಂದ್ರ ಗರಗ ಮಾತ್ರ ಅಂತ ಹೇಳಕ್ ನಾ ಹೆಮ್ಮೆ ಪಡ್ತೇನೆ. ಇದು ಏನ್ ಸೈಜ್ ಇದೆ ಇದು? ಇದು 2-3 ಇಂಚ್ ಸೈಜ್ ರೀ. ಇದು ಇದೊಂದು ಒಬ್ಬ ಈ ಫ್ಲಾಗ್ ಸೈಜ್ ಅದು 2-3 ರೀ. 2-3 ಸ್ಕ್ರೀನ್ ಅದು ಗೊತ್ತಿರಲ್ಲ ಸರ್, ನಮ್ಗೆ ಸಸ್ಪೆನ್ಸ್ ಹೇಳಂಗಿಲ್ಲ. ಅಲ್ಲ ನಾನು ಹೇಳೋದು ಇದ್ರದ್ದು ಚಕ್ರದ ಅಲ್ಲ ರೀ, ಚಕ್ರದ ಡೈನಾಮಿಷನ್ ಕೇಳಕತ್ತೀರಿ ನೀವು, ಹೇಳಲ್ಲ ನಾವು. ಅದ್ ಆಮೇಲೆ ಬೇಕಾದ್ರೆ ಅಳತೆ ಮಾಡ್ಕೋಬೋದಲ್ಲ ನಾವ್ ಯಾರನ್ನ? ಮಾಡ್ಕೋಬ್ರಿ, ಅದು ನಿಮ್ಮ ವೈಯಕ್ತಿಕ ಅದ. ಅದನ್ನ ನಾನು ಹೇಳಕ್ ಬರಲ್ಲ, ಅದಕ್ಕೆ ನಾ ದ್ರೋಹ ಬಗ್ಗದಂಗ ಬೇರೆ ಇರ್ತ್ರಿ. ಅಲ್ಲ ನಾನು ಯಾಕೆ ಕೇಳಿದ್ದು ಅಂತಂದ್ರೆ ಹೇಳಲ್ಲ ಅಂದ್ರೆ ಯಾರ ಕೂತ್ಕೊಂಡು ಇಲ್ಲಿಂದ ಮೆಷರ್ ಮಾಡಿದ್ರೆ ಅಳತೆ ಸಿಗತ್ತಲ್ಲ? ಸಿಗತೈತ್ರಿ. ಈಗ ನಾನು ಕಲ್ತದ್ದ ನೋಡಿ ಮಾಡಕ್ ಕಲ್ತಿದ್ರಿ, ನನಗೆ ಯಾರು ಎಂದು ಗುರು ಇಲ್ಲ. ನೋಡಿ ಕೇಳಿ ಕಲ್ತನ ಹೇಳ್ಬಾರ್ದು ಅಂತಾನ? ಹೇಳ್ಬಾರ್ದು, ಅದು ಗೌಪ್ಯತೆ ಇರ್ತಾವ ನಮ್ಮ. ಈಗ ಇದ್ರ ಮೆಜರ್ಮೆಂಟ್, ಈಗ ಇದನ್ನ ಒಬ್ಬ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ ನಮ್ಗ ಗೊತ್ತಾತಪ್ಪ ಅಂದ್ರ ಈಸಿ ಬಟ್ಟೆ ತಯಾರು ಮಾಡ್ಕೊಂಡ್ಬಿಡ್ತಾವ ನಾವು. ಅದಕ್ಕೆ ನಾನು ಎಷ್ಟು ಶ್ರಮ ಪಟ್ಟಿನ ಫಸ್ಟ್ಗೆ ಬೇಸಿಕ್ಕಿಗೆ ಅದೆಲ್ಲ ವ್ಯರ್ಥ ಆಗಿ ಹೋಗತ್ತ. ಈಗ ಬೇರೆಯವ್ರು ಹಿಂಗೇನ ಮಾಡಕ್ ಹೋದ್ರೆ ಹೆಚ್ಚು ಕಮ್ಮಿ ಆಗತ್ತಾ? ನಿಮ್ದು ಇದೇ ಸೈಜ್ ಅಂತ ಗೊತ್ತಾಗೋಗುತ್ತಾ? ಅದು ಹೆಚ್ಚು ಕಡಿಮೆ ಆಗತ್ತ ಸರ್. ಬೇರೆಯವ್ರು ಮಾಡೋದು ಪ್ರಿಂಟ್ ಹಾಕುವಾಗ ಬೇರೆ ಸೈಜ್ ಇರ್ತೈತಿ, ಐರನ್ ಆದ್ಮೇಲೆ ಬೇರೆ ಸೈಜ್ ಆಗತ್ತಿ. 3 ಮೆಜರ್ಮೆಂಟ್ ಆಗತ್ತ. ಅದು ಒಂದು ಅಶೋಕ್ ಚಕ್ರ ಯಾವ ಮೆಜರ್ಮೆಂಟ್ ಅಂತ ಪರ್ಫೆಕ್ಟ್ ಇಟ್ಕೊಂತೀವಿ. ಒಟ್ನಲ್ಲಿ ಸೀಕ್ರೆಟ್ ನೀವ್ ಇಟ್ಕೊಳ್ಳಿ, ದೇಶದ ಗೌರವ ನೀವು ಕಾಪಾಡಿ. ಯಾಕಂದ್ರೆ ಗೌಪ್ಯತೆ ಅನ್ನೋದು ಇರ್ತೈತಿ. ಈಗೇನ್ ಸೈಜ್ ಬಗ್ಗೆ ನಾವು ಮಾತಾಡ್ತಾ ಇದೀವಲ್ವಾ, ಇದು ಚೇರ್ಮನ್ ಒಬ್ರು ಮಾತ್ರ ನಾಲೆಡ್ಜ್ ಅಂತಾನ ಹೇಗದು? ಈ ಏನ ಸೆಕ್ಷನ್ ನಿರ್ವಹಿಸ್ತಿರ್ತಾನಲ್ಲ ಅವನಿಗೆ ಒಬ್ಬನಿಗೆ ಗೊತ್ತಿರುತ್ತೆ. ಎಲ್ಲರಿಗೂ ಗೊತ್ತು ಮಾಡಿಬಿಟ್ರೆ ಅದರ ಪ್ರಾವಿತ್ಯ. ಉತ್ತರಾಧಿಕಾರಿ ಯಾರೀಗ? ಇನ್ನು ನಾ ತಯಾರು ಮಾಡ್ಕೊಂಡಿಲ್ರಿ. ಒಬ್ಬನ ಅದಾರ, ನೀನ ಉತ್ತರಾಧಿಕಾರಿ ಅಂತ ಹೇಳಿಲ್ಲ ಅವಾಗ. ಒಬ್ರು ಅದಾರ. ಗರಗ ನ್ಯಾಷನಲ್ ಫ್ಲಾಗ್ ಜಾಗಕ್ಕೆ ಒಬ್ರು ಉತ್ತರಾಧಿಕಾರಿ ಇನ್ನೂ ಬಂದಿಲ್ರಿ. ಈಗ ಇವ್ರಿಗೆ ನಾನ ಈ ಅಶೋಕ್ ಚಕ್ರ ನೀವು ಪ್ರಿಂಟ್ ಹಾಕ್ರಿ ಅಂತ ಹೇಳಿ ಎಲ್ಲಾ ರೆಡಿ ಮಾಡಿ ಕೊಟ್ಟು ಬಿಡ್ತೇನೆ. ಅವ್ರ ಏನ್ ಮಾಡ್ತಾರೆ, ಇದನ್ನ ದಡ ದಡ ತಯಾರು ಮಾಡ್ತಾರ. ಯಾಕಂದ್ರ ಈಗ ನಾನು ಇಲ್ಲಿ ಇವ್ರಿಗೆ ಎಲ್ಲಾ ಹೇಳ್ಕೊಟ್ನಿ, ಇವ್ರ ಊರ್ ಬಿಟ್ಟು ಹೋಗಿ ಬೇರೆ ಕಡೆ ನನಗೆಲ್ಲಾ ಗೊತ್ತಿದೆ ನಾ ಮಾಡಿ ಕೊಡ್ತೇನೆ ಬರ್ರಿ ಅಂದ್ರೆ ನಮ್ಮ ಸಂಸ್ಥೆ ಗೌಪ್ಯತೆ ಹೋಗತ್ತ. ಹೀಗಾಗಿ ಈ ಬಟ್ಟೆ ರೂಪರೇಷೆ ಸಹ ಹೇಳುದಿಲ್ಲ, ರೂಪರೇಷೆ ಐತ್ರಿ. ಅದಕ್ಕೊಂದು ಬ್ರೇಕಿಂಗ್ ಸ್ಟ್ರೆಂತ್ ಇದೆ, ಅದ್ರದ್ದು ಡೈಮೀಟರ್ ಇದೆ, ಅದಕ್ಕೆ ಎಷ್ಟು ನಂಬರ್ ನೂಲ್ ಯೂಸ್ ಮಾಡ್ರಿ ಇದು ನನ್ನ BIS ಮಾರ್ಕಿಂಗ್ ಬರ್ತೈತಿ ಅನ್ನೋದು ನನಗೆ ಸ್ಪೆಸಿಫಿಕೇಶನ್ ಗೊತ್ತಿರ್ತೈತಿ. 1 ಇಂಚಿನೊಳಗೆ ಎಷ್ಟು ಹುರಿ ಬಿದ್ರೆ ಇದು BIS ಸ್ಪೆಸಿಫಿಕೇಶನ್ ಬರ್ತೈತಿ ಅನ್ನೋದು ನನಗ್ ಗೊತ್ತಿರ್ತೈತಿ. ಇದು 1,000 ಮೀಟರ್ ವೇಟ್ ಎಷ್ಟು ಬರ್ಬೇಕು ಅನ್ನೋದು ನನಗ್ ಗೊತ್ತಿರ್ತೈತಿ. ನಮ್ಮ ನೂಲುವ ಮಾಸ್ತರ್ ಗೊತ್ತಿರ್ತೈತಿ, ಉಳ್ಕಾದವ್ರಿಗೆ ಯಾರಿಗೂ ಗೊತ್ತಿಲ್ಲ, ಇಲ್ಲಿ ಇರುದಿಲ್ಲ. ಒಟ್ನಲ್ಲಿ ಏನಂದ್ರೆ ಗರಗಾದಲ್ಲಿ ಒಂದು ದೊಡ್ಡ ಸೀಕ್ರೆಟ್ ಇದೆ. ಇದು ಎಲ್ಲಾರು ಕಾಯ್ಕೊಳತಾರ ರೀ. ನಿಮ್ಗ ಒಬ್ಬೊಬ್ಬರು ಒಂದೊಂದ್ ಸಂಸ್ಥೆದೊಳಗೆ ನ್ಯಾಷನಲ್ ಫ್ಲಾಗ್ ಯಾರ ತಯಾರು ಮಾಡ್ತಿದ್ರ ಆ ಯೂನಿಟಿಗೆ ನಿಮಗ್ ಒಳಗ್ ಬಿಡುದಿಲ್ಲ. ನಾ ತೋರಿಸ್ತೇನೆ ಅಲ್ಲೇ ಬೋರ್ಡ್ ಹಾಕಿ, ಒಳಗೆ ಯಾರಿಗೆ ಪ್ರವೇಶ ಇಲ್ಲ ಅಂತ ಹೇಳಿ ಬೋರ್ಡ್ ಹಾಕಿಬಿಟ್ಟಿರ್ತಾರೆ. ಈ ನ್ಯಾಷನಲ್ ಫ್ಲಾಗ್ ತಯಾರು ಮಾಡುವಂತ ಸಂಘ ಸಂಸ್ಥೆಗಳ ಏನದಾವು ಅವ್ರು ಬೋರ್ಡ್ ಹಾಕಿಬಿಟ್ಟಿರ್ತಾರೆ. ಏನಿದ್ರು ಆಫೀಸ್ನ್ಯಾಗ ಮಾತಾಡೋದು, ಆಫೀಸ್ನ್ಯಾಗ ಹೇಳಿಕೆ ತೊಗೊಳೋದು, ಸೀದಾ ರೈಟ್ ಹೇಳೋದು, ಇಂಥ ಒಂದು ವ್ಯವಸ್ಥೆ ಇರ್ತಾವ. ಯಾಕಂದ್ರೆ ಇದು ಈಗ ಹೇಳಿನಲ್ರಿ ಆಗಲೇ, ಅಂತ ಒಂದು ವ್ಯವಸ್ಥೆ ನಮ್ಮ ಒಳಗೆ ಇರುತ್ತೆ.
ಈಗ ಇದು ಹೊರಗಡೆ ಬಟ್ಟೆ ತಗೊಂಡು ಇದನ್ನೆಲ್ಲ ಸೆಕ್ರೆಟ್ ತಗೊಂಡು ಪ್ರಿಂಟ್ ಮಾರಿನಂದ್ರ ನನ್ನ ನಿಮ್ದು ವಿಡಿಯೋಗಳು ಕೆಲವು ನೋಡಿದೀನಿ, ಹಾ ರೀ ಎಲ್ಲೂ ಈ ಸೀಕ್ರೆಟ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಮಾತಾಡೋದು ಇಲ್ಲ ಸರ್ ನಾನು. ಅಲ್ಲ ಈಗ ನಾವೇ ಫಸ್ಟ್ ಕೇಳ್ತಿರೋದು. ಕೇಳೋದ್ರಿ ನಾ ಹೇಳೋದೂ ಇಲ್ಲ, ಇದ್ರದ್ದು ಒಂದು ಗೌಪ್ಯತೆ ಯಾರನ್ನ ಕೇಳಿದಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಗರಗ ಗ್ರಾಮಕ್ಕೆ ಬಂದಿದ್ವಿ. ಇಷ್ಟೊತ್ತು ರಾಷ್ಟ್ರಧ್ವಜ ಹೇಗೆ ತಯಾರು ಮಾಡ್ತಾರೆ, ಖಾದಿ ಗ್ರಾಮೋದ್ಯೋಗ ಹಳ್ಳಿಗಳಲ್ಲಿ ಹೇಗೆ ನಡೆಯುತ್ತೆ, ಅದರಿಂದ ಇವತ್ತಿಗೆ ನಾವು ಈ ರಾಷ್ಟ್ರಧ್ವಜನ ತಗೊಳ್ಳದೇ ಇರೋದು ಅಥವಾ ಖಾದಿ ಬಟ್ಟೆಗಳು ತಗೊಳ್ಳದೇ ಇರೋದು ಗ್ರಾಮ ಉದ್ಯೋಗದಲ್ಲಿ ಎಷ್ಟು ನುಕ್ಸಾನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಚೇರ್ಮನ್ನು ನಮಗೆಲ್ಲ ವಿವರಣೆಗಳನ್ನು ಕೊಟ್ಟರು. ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಆದಷ್ಟು ನಮ್ಮ ಎಪಿಸೋಡ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಎಪಿಸೋಡ್ಗೆ ಹೋಗಿ ಬರ್ತೀನಿ.